ಸಿದ್ಧಗಂಗಾ ಅಫಿಷಿಯಲ್ ಪೇಜ್ ಇಂದ ಇವತ್ತು ಮೆಸೇಜ್ ಬಂದಿತ್ತು ನಂಗೆ. ನಾನು ಡ್ಯೂಟಿಗೆ ಹೋಗಿ 4 ದಿನ ಆಗಿತ್ತು. ಯಾಕೆ ಅಂತಂದ್ರೆ ಹಬ್ಬಕ್ಕೆ ಊರಿಗೆ ಹೋಗಿದ್ದೆ, ಅದಕ್ಕೋಸ್ಕರ 4 ದಿನ ಆಗಿತ್ತು. ನಾನು ಫ್ಲೋರ್ ಅಲ್ಲಿ 4 ದಿನಕ್ಕೆ ಏನಾದ್ರು ಬೇರೆಯವರು ಕಂಪ್ಲೀಟ್ ಮಾಡಿಸಿದ್ದಾರೆ ವರ್ಕರ್ಸ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಏನು ಕಂಪ್ಲೀಟ್ ಆಗಿರ್ಲಿಲ್ಲ. ಅದನ್ನ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಇವತ್ತೇನೇನ್ ಕೆಲಸ ಇತ್ತು ಅದನ್ನ ವರ್ಕರ್ಸ್ ಅಲರ್ಟ್ ಮಾಡ್ಬಿಟ್ಟು ನನಗೆ ಊಟಕ್ಕೆ ಟೈಮ್ ಆಯ್ತು. ಅದಕ್ಕೋಸ್ಕರ ನಾನು ಡೈರೆಕ್ಟ್ PG ಕಡೆ ಹೊರಟೆ. PGಗೆ ಬಂದು ಊಟನ ಮುಗಿಸ್ಕೊಂಡು ನಮ್ ಶುಗರು ಇವತ್ತು ಬಂದಿದ್ದ. ಅವನ್ನ ಎಲ್ಲರೂ ಕೇಳ್ತಾ ಇದ್ರು, ಸಕ್ಕರೆನ ತುಂಬಾ ಜನ ಕೇಳ್ತಾ ಇದ್ರು. ಇವತ್ತು ಬಂದವನೇ ಸಕ್ಕರೆ ಇವತ್ತು ವಿಡಿಯೋಗೆ ತೋರಿಸ್ತಾನೆ. ಈ ಮಗ ತೋರಿಸ ಸಕ್ಕರೆ ಸಕ್ಕತ್ ಹೇರ್ ಸ್ಟೈಲ್. ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ. ಆಯ್ತು, ಆಮೇಲೆ ಲಿಫ್ಟ್ ಪರ್ಮಿಟ್ಗೆ ಇವತ್ತು ಸೈನ್ ನ ತಗೋಬೇಕಿತ್ತು. ಇವತ್ತು ಸೈನ್ ನ ತಗೊಳಕ್ಕೆ ಹೆಡ್ ಬಂದಿರೋದ್ರಿಂದ ಇವತ್ತು ತುಂಬಾನೇ ಲೇಟ್ ಆಯ್ತು. ಅದು ಇನ್ನ ಬೇಜಾರಾಗಿತ್ತು. ಅದಾದ್ಮೇಲೆ ಲಿಫ್ಟ್ ಪರ್ಮಿಟ್ ನ ತಗೊಂಡು ನಾನು ಲಿಫ್ಟ್ ಅಲ್ಲಿ ಬೇಗ ಹೋಗೋಣ ಅಂತ ಬಂದ್ರೆ ಶಿಫ್ಟಿಂಗ್ ವರ್ಕ್ ನ ಇವಾಗ್ನೇ ಇಟ್ಕೊಂಡಿದ್ರು. ಅವಾಗಂತೂ ನನಗೆ ನಿಜವಾಗ್ಲೂ ಇನ್ನ ಸೈಕ್ ಆಗ್ಬಿಡ್ತು. ಆಮೇಲೆ ಶುಗರು ಟೀನ ಕುಡಿಯಕ್ ಹೋದ. ಹಂಗೆ ಬಾಳೆಹಣ್ಣ ತಗೋಬಾ ಅಂತಂದೆ. ಅವನು ಬಾಳೆಹಣ್ಣ ಕೀಳ್ತಾ ಇರೋ ಫೋರ್ಸ್ ನೋಡಿದ್ರೆ ಬಿಲ್ಡಿಂಗ್ ಎಲ್ಲ ಬಿದ್ದೋಗುತ್ತೆ ಅಂತ ನಾನು ಅನ್ಕೊಂಡೆ. ಇವತ್ತು ನನಗೆ ಸಿದ್ಧಗಂಗಾ ಅಫಿಷಿಯಲ್ ಪೇಜ್ ಇಂದ ಮೆಸೇಜ್ ಬಂದಿತ್ತು. ಯಾಕೆ ಅಂತಂದ್ರೆ ಮೊನ್ನೆ ನಮ್ಮ ಮನೆಯಲ್ಲಿ ನಡೆದಿರೋ ಪಾತ್ ಪೂಜೆ ವಿಡಿಯೋದು ಒಂದು ಅಪ್ಲೋಡ್ ನ ಮಾಡಿದ್ದೆ. ಅದು ತುಂಬಾ ವೈರಲ್ ಆಗಿತ್ತು. ಅದು ಮಠದವರೆಗೂ ಅದು ತಲುಪಿತ್ತು. ಅದಕ್ಕೋಸ್ಕರ ಮೇನ್ ಅಫಿಷಿಯಲ್ ಪೇಜ್ ಇಂದ ವಿಡಿಯೋನ ಕಳಿಸ್ಕೊಡಿ ಅಂತ ನನಗೆ ಮೆಸೇಜ್ ಹಾಕಿದ್ರು. ಅದನ್ನ ನೋಡಿದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಅವ್ರಿಗೆ ರಿಪ್ಲೈನ ಕೊಟ್ಬಿಟ್ಟು ಇವತ್ತಿನ ದಿನನ ಇಲ್ಲಿಗೆ ನಾನು ಖುಷಿಯಿಂದ ಎಂಡ್ ಮಾಡಿದೆ. ಯಾಕೆ ಅಂತಂದ್ರೆ ಅದು ಮೆಸೇಜ್ ಬಂದಿದ್ದು ಮಠದ ಕಡೆಯಿಂದ.